ಏನು ಮಾಡ್ತಿದ್ಯಾ ನೀನು ಇವತ್ತು? ಮಸಾಲ ಪಾಪಡ್. ಚೆನ್ನಾಗಿ ಎಲ್ಲ ಕಡೆ ಹಾಕ್ಬಿಟ್ರೆ ಮಸಾಲ ಪಾಪಡ್ ರೆಡಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ತುಂಬ ದಿನ ಆದಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಒಂದು ಸ್ಪೆಷಲಾಗಿ ಒಂದು ವಿಡಿಯೋ ಶೂಟ್ ಮಾಡೋಣ ಅಂದ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತು ನಾನು ನನ್ನ ಮಗಳ ಜೊತೆಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತೇನಿಲ್ಲ, ಸಿಂಪಲ್ಲಾಗಿ ನಾನು ನನ್ನ ಮಗಳು ಇಬ್ಬರೂ ಸೇರಿಕೊಂಡು ಒಂದು ಸಿಂಪಲ್ ಆದ ಒಂದು ಸ್ಟಾರ್ಟರ್ ರೆಸಿಪಿನ ಮಾಡೋಣ ಅಂತ. ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಆಮೇಲೆ ನಾವು ತುಂಬ ಸರ್ತಿ ಹೋಟ್ಲಿಗೆಲ್ಲ ಹೋದಾಗ ಫಸ್ಟ್ ನಾವು ಸ್ಟಾರ್ಟರ್ ಆಗಿ ಈ ಒಂದು ರೆಸಿಪಿನ ಆರ್ಡರ್ ಮಾಡ್ತೀವಿ. ತುಂಬ ಸಿಂಪಲ್ಲು, ತುಂಬಾ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗಂತೂ ತುಂಬ ಚೆನ್ನಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಕೂಡ ಕೊಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಇವತ್ತು ನಾನು ಮಸಾಲ ಪಾಪಡ್ ರೆಸಿಪಿನ ನಾನು ನನ್ನ ಮಗಳು ಜೊತೆ ಮಾಡಿ ತೋರಿಸ್ಬೇಕಂತ ಇದ್ದೀನಿ. ಅವಳೇ ಮಾಡ್ತೀನಿ ಅಂತ ಹೇಳ್ತಿದ್ದಾಳೆ. ನೋಡೋಣ, ಅವಳ ಕೈಲೇ ಮಾಡಿಸ್ತೀನಿ. ಸೊ ಇವತ್ತು ನಾನು ಫ್ರೆಂಡ್ಸ್, ಮಸಾಲ ಪಾಪಡ್ಗೆ ಬೇಕಾಗಿರುವಂಥ ರೆಸಿಪೀಸ್ನೆಲ್ಲ ನಾನಿಲ್ಲಿ ರೆಡಿ ಮಾಡಿ ಇಟ್ಟಿದ್ದೀನಿ. ನನ್ನ ಮಗಳೇ ಮಾಡಿ ತೋರಿಸ್ತಾಳೆ ಹೇಗೆ ಅಂತ. ಸೊ ಸಿಂಪಲಾಗಿ ಮಾಡೋದ್ರಿಂದ ಅವಳ ಕೈಲೇ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಹೇಗೆ ಮಾಡ್ತಾಳೆ ಗೊತ್ತಿಲ್ಲ. ಸೊ ಅದಕ್ಕೆ ಬೇಕಾಗಿರೋವಂಥ ಇಂಗ್ರೀಡಿಯೆಂಟ್ಸ್ ನಾನು ಇಟ್ಕೊಂಡಿದ್ದೀನಿ, ಅದನ್ನು ತೋರಿಸ್ತೀನಿ ನಾನು ನಿಮಗೆ. ಇಲ್ಲಿ ನಾನು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಟೊಮೊಟೊ, ಕೊತ್ತಂಬರಿ ಸೊಪ್ಪು ಮತ್ತು ಚಿಲ್ಲಿ ಪೌಡರ್ ಮತ್ತು ಚಾಟ್ ಮಸಾಲಾನ ಇಟ್ಕೊಂಡಿದ್ದೀನಿ. ಮಕ್ಕಳು ಖಾರ ನೋಡಿಬಿಟ್ಟು ನೀವು ಹಾಕ್ಕೊಳ್ಳಿ. ಮತ್ತು ಸೇವ್, ಲಾಸ್ಟಲ್ಲಿ ಸ್ವಲ್ಪ ಸೇವ್ ಬೇಕಾಗುತ್ತೆ. ಅಂದರೆ 0 ಸೈಜ್ ಸೇವ್ನ ತರಿಸಿಟ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗೂ ಕೂಡ ಕಾಣುತ್ತೆ. ಸೊ ಮಸಾಲ ಪಾಪಡ್ಗೆ ಇಷ್ಟೇ ಐಟಮ್ ಬೇಕಾಗಿರೋದು. ಉಪ್ಪು ಕೂಡ ಸೇರಿಸ್ಕೋಬೇಕು, ನಾನು ಇಲ್ಲಿ ಇಟ್ಕೊಂಡಿಲ್ಲ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. ಸೊ ಇದು ಹೇಗೆ ಮಾಡ್ಕೊಳ್ಳೋದು ಅಂತ ನನ್ನ ಮಗಳು ತೋರಿಸ್ತಾ ಹೋಗ್ತಾಳೆ. ಬನ್ನಿ ನೋಡೋಣ. ಏನು ಮಾಡ್ತಿದ್ಯಾ ನೀನು ಇವತ್ತು? ಮಸಾಲ ಪಾಪಡ್. ಇಲ್ಲಿಡು. ಇದಕ್ಕೆ ನಾನು ಏನೇನು ಹೇಳ್ತೀನಿ ಅದೆಲ್ಲ ಕಲಿಸ್ಬೇಕು, ಆಯಿತಾ? ಒಂದು ಸ್ಪೂನ್ ತೊಗೊಳ್ಳೋಣ. ಸೊ ಫ್ರೆಂಡ್ಸ್, ಇವಾಗ ನಾನಿಲ್ಲಿ ಈರುಳ್ಳಿ ಹಾಕ್ಕೊತೀನಿ. ಹಾಕಿದ್ರು. ಸೊ ಇಲ್ಲಿ ಈರುಳ್ಳಿನ ಹಾಕ್ಕೊಂಡಿದ್ದೀವಿ. ನೆಕ್ಸ್ಟ್ ನಾವು ಟೊಮೊಟೊನ ಆ್ಯಡ್ ಮಾಡ್ಕೊಳ್ಳೋಣ. ಹಾಕೋತೀನಿ ಟೊಮೊಟೊ. ಎಲ್ಲ ಹಾಕು. ಇವಾಗ ಮಿಕ್ಸ್ ಮಾಡಿ. ಸೊ ಟೊಮೊಟೊ ಈರುಳ್ಳಿನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ವಿ. ಇನ್ನೂ ಟೊಮೊಟೊ ಚೆನ್ನಾಗಿ ನಿಮ್ಗೆ ಇನ್ನೂ ಬಾಯಲ್ಲಿ ಚೆನ್ನಾಗಿ ಟೊಮೊಟೊ ಸಿಗಬೇಕು ಅಂದರೆ ಇನ್ನೂ ಜಾಸ್ತಿ ಕೂಡ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಅರ್ಧ ಟೊಮೊಟೊನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನಿಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಅಷ್ಟು ಹಾಕೋತೀನಿ. ಸಾಕಷ್ಟು ಹಾಕು. ಸೊ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಸೊ ಇವಾಗ ನಾನಿಲ್ಲಿ ಮಸಾಲಾನ ಇಟ್ಕೊಂಡಿದ್ದೀನಿ. ಚಿಲ್ಲಿ ಪೌಡರ್ ಮತ್ತು ಚಾಟ್ ಮಸಾಲ ಇದೆರಡೂ ಕೂಡ ಕಲಿಸ್ಬಿಟ್ಟು ಒಂದೇ ಕಡೆ ಈಗ ಅದರಲ್ಲೇ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಕೋತೀನಿ, ಅಷ್ಟು ಹಾಕು. ಕಲಿಸು ಇವಾಗ. ಸೊ ನಾನು ಇವಾಗ ಇಲ್ಲಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ತೊಗೊಂಡಿದ್ದೀನಿ. ಆಲ್ರೆಡಿ ಚಾಟ್ ಮಸಾಲದಲ್ಲಿ ಸ್ವಲ್ಪ ಉಪ್ಪಿರುತ್ತೆ, ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಇದಿಷ್ಟು ಹಾಕೋತೀನಿ. ವೆರಿ ಗುಡ್. ಇವಾಗ ಅಷ್ಟು ಕಲಸು ಚೆನ್ನಾಗಿ. ಅಲ್ಲ, ಆಮೇಲೆ ಲಾಸ್ಟಲ್ಲಿ ಹಾಕೋದು. ಕಲಸಿದಾಯ್ತಾ ಚಿನ್ನಿ? ಇವಾಗ ಮಸಾಲ ಪಾಪಡ್ ರೆಡಿ ಮಾಡ್ಕೊಳ್ಳೋಣ. ಹೆಂಗೆ ಅಂತ ತೋರಿಸ್ಕೊಡ್ತೀವಿ ಅವರಿಗೆ, ಹೆಂಗೆ ಮಾಡೋದು ಅಂತ. ಅದು ಹಾಕೋದಿಲ್ಲ ಈಗ, ಇದ್ರ ಮೇಲೆ ಹಾಕೋದು, ಆಯಿತಾ? ಸೊ ಫ್ರೆಂಡ್ಸ್, ಇಲ್ಲಿ ನಾನು ಪಾಪಡ್ನ ಉದ್ದಿನ ಬೇಳೆ ಹಪ್ಪಳನ ಎಣ್ಣೆಲಿ ಕರೆದು ನಾನು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಈಗ ಹೇಗೆ ಮಸಾಲ ಪಾಪಡ್ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀವಿ. ಫ್ರೆಂಡ್ಸ್, ಇವಾಗ ಮಸಾಲ ಪಾಪಡ್ ಮಾಡೋದಕ್ಕೆ ಫಸ್ಟು ಮುರಿಬಾರ್ದು, ಕೆಳಗಡೆ ಒಂದು ಪಾಪಡ್ನ ಇಟ್ಕೋಬೇಕು. ಅದ್ರ ಮೇಲ್ಗಡೆ ನಾವು ಏನು ಕಲಸಿಟ್ಟಿರ್ತೀವಲ್ಲ ಮಸಾಲಾನ, ಅದನ್ನ ಅದ್ರ ಮೇಲೆ ಹಾಕಬೇಕು. ಕೈಯಲ್ಲೇ ತಗೊಂಡು ಹಿಂಗೆ ಹಾಕು. ವೆರಿ ಗುಡ್. ವಾವ್. ಚೆನ್ನಾಗಿ ಎಲ್ಲ ಕಡೆ ಹಾಕಬೇಕು ಚಿನ್ನಿ, ಎಲ್ಲ ಕಡೆ ಹಾಕು. ಹಾಂ,
ಈಗ ಅದನ್ನ ಸ್ಪ್ರೆಡ್ ಮಾಡಲ್ಲ, ಕೈಯಲ್ಲಿ ಹಿಂಗೆ ಎತ್ತಿ ಎತ್ತಿ ಹಾಕು ಹಿಂಗೆ. ಸೊ ಫ್ರೆಂಡ್ಸ್, ಈ ರೀತಿ ಮೇಲ್ಗಡೆ ನಾವು ಕಲಸಿಟ್ಕೊಂಡಿರೋಂಥ ಮಸಾಲನೆಲ್ಲ ನೀಟಾಗಿ ಈ ರೀತಿ ಹಾಕೋಬೇಕು. ಈ ರೀತಿ ಹಾಕೊಂಡಾದ್ಮೇಲೆ ನಾವಿಲ್ಲಿ ಸೇವ್ನ ತಂದಿಟ್ಕೊಂಡಿದ್ದೀವಿ, ಇದನ್ನ ನಾವು ಮೇಲ್ಗಡೆ ಚೆನ್ನಾಗಿ ಉದುರಿಸ್ಕೋಬೇಕು. ಅವಾಗ ತುಂಬ ಚೆನ್ನಾಗಿರುತ್ತೆ, ನೋಡೋದಕ್ಕೂ ಕಲರ್ಫುಲ್ ಆಗಿರುತ್ತೆ, ಮತ್ತು ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಎಲ್ಲ ಕಡೆ ಹಾಕು ಚಿಲ್ಲಿ, ಇಲ್ಲೆಲ್ಲ ಹಾಕು, ಸೈಡಿಗೆಲ್ಲ ಹಾಕು. ಜಾಸ್ತಿ ತಗೋ ಕೈಯಲ್ಲಿ. ಜಾಸ್ತಿ ತಗೋ, ಇನ್ನು ನಾನು ತೋರಿಸ್ಲಾ? ಹಿಂಗೆ ತಗೊಂಡು ಹಿಂಗೆ ಹಾಕ್ಬೇಕು. ಸಾಕು ಬಿಡು. ರೆಡಿ ಆಯ್ತಾ? ಈಗ ಇದನ್ನ ಯಾರಿಗೆ ಟೇಸ್ಟ್ ಮಾಡೋಣ? ಯಾರಿಗೆ ಟೇಸ್ಟ್ ಮಾಡೋದಕ್ಕೆ ಕೊಡೋಣ? ಇದು ನೀನು ಟೇಸ್ಟ್ ಮಾಡ್ತೀಯಾ? ನೀನೇ ಮಾಡ್ತೀಯಾ? ನೀನು ಮಾಡ್ಬಿಟ್ಟು ಟೇಸ್ಟ್ ಮಾಡ್ಬಿಟ್ಟು ಹೇಳು ಹೆಂಗೆ ಮಾಡಿದ್ಯಾ ಅಂತ. ಸರಿ, ಇವಾಗ ನೀನು ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀಯಾ ಹೆಂಗೈತೆ ಅಂತ? ಟೇಸ್ಟ್ ಮಾಡಿ, ಕಟ್ ಮಾಡ್ಕೊಡ್ತೀನಿ ತಾಳು. ನಾವು ಚೆನ್ನಾಗಿ ಮಾಡಿದ್ಯಾ? ತಗೋ ಟೇಸ್ಟ್ ಮಾಡಿ. ಚೆನ್ನಾಗೈತಾ? ನಾನು ಮಾಡಲ ಟೇಸ್ಟು? ಸೂಪರ್. ಆಮೇಲೆ ತಿನ್ನಿ. ಅವ್ರ ಪಪ್ಪಂಗೆ ತಿನ್ನಿಸ್ತಾ ಇದ್ದಾಳೆ. ಯಾರಿಗೆ? ನಂಗೆ. ಸೂಪರ್ ಫ್ರೆಂಡ್ಸ್, ತುಂಬಾ ಚೆನ್ನಾಗಿ ಬಂದಿದೆ. ಸೊ ಈ ರೀತಿ ಮನೆಯಲ್ಲಿ ಸ್ಕೂಲಿಂದ ಬಂದಿದ ತಕ್ಷಣ ಮಕ್ಕಳಿಗೆ ಈ ರೀತಿ ಮಾಡ್ಕೊಡೋದ್ರಿಂದ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಒಂದೊಳ್ಳೆ ಹೆಲ್ದಿ ಸ್ನ್ಯಾಕ್ಸ್ ಅಂತೂ ಅನ್ಸುತ್ತೆ. ಮಕ್ಕಳಿಗೆ ಕೊಡೋದ್ರಿಂದ ಮಕ್ಕಳು ಕೂಡ ಇಷ್ಟಪಟ್ಟು ಖುಷಿಯಿಂದ ತಿಂತಾರೆ. ಸೊ ತುಂಬಾನೇ ಚೆನ್ನಾಗಿ ಬಂದಿದೆ. ನಮ್ಮ ಶ್ರೇಯಂಗೆ ತುಂಬಾ ಇಷ್ಟ ಇದು. ಸೊ ನಾನು ಸ್ಕೂಲಿಂದ ಬಂದಿದ ತಕ್ಷಣ ಯಾವಾಗಲಾದ್ರೂ ಈ ತರ ಮಾಡ್ಕೊಡ್ತಾ ಇರ್ತೀನಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಸೊ ನಿಮ್ಮ ಮನೇಲೂ ಕೂಡ ಸಣ್ಣ ಮಕ್ಕಳಿದ್ರೆ ಈ ರೀತಿ ಟ್ರೈ ಮಾಡಿ ನೋಡಿ. ಹೇಗಿತ್ತು ಈ ವಿಡಿಯೋ, ಹೇಗಿತ್ತು, ಚೆನ್ನಾಗಿ ಇದೇ ತರ ಮಾಡಿದ್ರೆ ನಿಮ್ಗೆ ಇಷ್ಟ ಆಗುತ್ತಾ ಅಂತ ಹೇಳಿ ಕಾಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ರೆಸಿಪಿನ ನೀವು ಕೂಡ ಟ್ರೈ ಮಾಡಿಬಿಟ್ಟು ಕಾಮೆಂಟ್ ಮಾಡಿ ಹೇಗಿತ್ತು ಅಂತ. ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋಗೋಸ್ಕರ ವೇಟ್ ಮಾಡಿ, ಮತ್ತೆ ನಮ್ಮನ್ನ ಮಿಸ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.